ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಹೊಸಕೋಟೆ ಬಳಿಯ ಬೆಮ್ಮೆಲ್ ಲೇಔಟ್ನಲ್ಲಿ ಇಂದು ಸಂಭ್ರಮವೂ ಸಂಭ್ರಮ. ಕಾರಣ ಇಲ್ಲಿ ಪ್ಯಾರಾಶೂಟ್ ರೆಜಿಮೆಂಟ್ನ 60ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಬಗೆಯ ವೈಮಾನಿಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಮೈನವಿರೇಳಿಸುವ ಸಾಹಸ ಪ್ರದರ್ಶನ ನೀಡಿದ ನೂರಾರು ಯೋಧರು ಸಾರ್ವಜನಿಕರ ಮನಸೂರೆಗೊಂಡರು. ಒಂದೆಡೆ ನೆಲದಿಂದ ನಭಕ್ಕೆ ನೆಗೆಯೋ ಪ್ಯಾರಾಚೂಟ್ನ ಸಾಹಸ, ಇನ್ನೊಂದೆಡೆ ಮಿನಿ ಹೆಲಿಕಾಪ್ಟರ್ನ ವೈಮಾನಿಕ ಪ್ರದರ್ಶನ. ಹೌದು, ಇದು ಹೊಸಕೋಟೆ ಬಳಿ ಬೆಮ್ಮೆಲ್ ಲೇಔಟ್ ಕೆರೆಯಲ್ಲಿ ಕಂಡುಬಂದ ಸಾಹಸದ ನೋಟ. ಪ್ಯಾರಾಚೂಟ್ ರೆಜಿಮೆಂಟ್ನ 60ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿತ್ತು. ಸೇನಾ ಕುಟುಂಬಗಳ ಸದಸ್ಯರು ಸೇರಿದಂತೆ ನಾಗರಿಕರು ಪ್ರದರ್ಶನಗಳ ವೈಭವ ಕಂಡರು. ಪ್ಯಾರಾ ಜಂಪಿಂಗ್, ಸ್ಟೈರಿಂಗ್, ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್, ಪ್ಯಾರಾ ಡ್ರಾಪಿಂಗ್ ಪ್ರದರ್ಶನಗಳು ನೋಡುಗರನ್ನ ಪುಳಕಗೊಳಿಸಿದ್ವು. ಪ್ಯಾರಾ ಡ್ರಾಪಿಂಗ್ ಇತ್ತು, ನಮ್ಮ ಅಪ್ಪನ ಫ್ರೆಂಡ್ಸ್ ಎಲ್ಲ ಜಂಪ್ ಮಾಡಿದ್ರು, ಚೆನ್ನಾಗಿತ್ತು. ಮತ್ತು ಸ್ಟೈರಿಂಗ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಸೀನಿಯರ್ಸು ಜೂನಿಯರ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇವತ್ತು ಒಂದು ಪ್ಯಾರಾ ಜಂಪ್ ಆಯಿತು, ಅದರಲ್ಲಿ ಭಾಳ ಮಜಾ ಬಂತು. ಹೀಗೆ ಒಂದು ಗ್ಲೈಡರ್ ಹೋಯಿತು, ಅದರಲ್ಲೂ ಚಲೋ ಆಗಿ ಆಯಿತು. ಇನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ಯಾರಾಚೂಟ್ ಮುಖಾಂತರ ಸಂಚರಿಸಿ ದಾಖಲೆ ಬರೆದಿರೋ ಇಂದ್ರಧನುಷ್ ಟೀಮ್ ತಮ್ಮ ಸಾಹಸ ಪ್ರದರ್ಶನ ನೀಡಿತು. ದೇಶದ ರಕ್ಷಣೆಯೇ ನಮಗೆ ಉಸಿರು, ಅದರಲ್ಲಿ ನಾವು ದೇವರನ್ನ ಕಾಣ್ತಿದ್ದೀವಿ ಅಂತ ಯೋಧರು ತಮ್ಮ ಸಂತಸ ಹಂಚಿಕೊಂಡ್ರು. तो 2005 में इसका वर्ल्ड रिकॉर्ड किया हमारे टीम ने, कश्मीर टू कन्याकुमारी, जिसके अंदर 60 डेज के अंदर ये 3300 किलोमीटर की रास्ता तय किया गया. ये इस मोटर के साथ वर्ल्ड रिकॉर्ड है. इतना दूरी किसी भी नोट के जरिए नहीं किया गया. ಒಟ್ಟಾರೆ ಯೋಧರ ಸಾಹಸ ಪ್ರದರ್ಶನ ನಮ್ಮ ಸೇನಾ ಬಲವನ್ನ ಬಿಂಬಿಸಿತು. ಅಲ್ಲದೆ ನಾಗರಿಕರನ್ನ ದೇಶ ಸೇವೆಯತ್ತ ಆಕರ್ಷಿಸುವಲ್ಲಿ ಯಶಸ್ವಿಯಾಯಿತು. ಕೆಆರ್ಪುರಂನಿಂದ ನಾಸಿರ್, ಸುವರ್ಣ ನ್ಯೂಸ್. ಕನ್ನಡ ಚಿತ್ರರಂಗದ ಅದ್ದೂರಿ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸದ್ಯ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಇದೇ ವೇಳೆಯೇ ಚಿತ್ರದಲ್ಲಿನ ಸಂಗೊಳ್ಳಿ ರಾಯಣ್ಣನ ಮತ್ತು ಪತ್ನಿ ಮಲ್ಲವ್ವ ಹಾಡೋ ಯುಗಳ ಗೀತೆಗೆ ಸಂಬಂಧಿಸಿದಂತೆ ಜಾನಪದ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದು, ರಾಯಣ್ಣ ಡ್ಯುಯೆಟ್ ಸಾಂಗ್ ತೆಗೆದು ಹಾಕಬೇಕು ಅಂತಲೂ ಆಗ್ರಹಿಸಿದ್ದಾರೆ. ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕೆಂದು ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಚಿತ್ರತಂಡ ರಾಯಣ್ಣ ಸಾಂಗ್ ಕುರಿತಂತೆ ಕ್ಷಮೆ ಯಾಚಿಸಿದೆ. ಚಿತ್ರದ ನಿರ್ದೇಶಕ ನಾಗಣ್ಣ, ಗೀತ ರಚನೆಕಾರ ಕೇಶವ್ ಆದಿತ್ಯ ಸೇರಿದಂತೆ ನಿರ್ಮಾಪಕ ಆನಂದ್ ಅಪ್ಪುಗೋಳ ಇಂದು ಕ್ಷಮೆ ಯಾಚಿಸಿದ್ದಾರೆ. ನೀನು ಸ್ವರ್ಣ ಮಂಜರಿ ಸ್ವರ್ಗ ಸುಂದರಿ ಭಾವನ. ಇವತ್ತು ಸಂಗೊಳ್ಳಿ ರಾಯಣ್ಣ ಡ್ಯುಯೆಟ್ ಹಾಡಿದಾನೇನೆ ಅಂತ ಅನ್ನೋಕ್ಕಿಂತ ಸಂಗೊಳ್ಳಿ ರಾಯಣ್ಣನ ಒಂದು ಗ್ರಾಮದ ಹುಡುಗಿ, ಅವನ ಕಟ್ಟುಮಸ್ತಾದ ಶರೀರ, ಅವನ ಹೋರಾಟ ಮನೋಭಾವನೆ, ಅವನ ದೇಶಭಕ್ತಿಯನ್ನು ಮೆಚ್ಚಿ ಕನಸಿನಲ್ಲಿ ಒಂದು ಡ್ಯುಯೆಟ್ ಹಾಡ್ತಾಳೆ. ಇದು ರಾಯಣ್ಣ ಎಲ್ಲೂ ಕನಸಲ್ಲಿ ಹಾಡಲ್ಲ. ಒಬ್ಬಳು ಹುಡುಗಿ ಒಂದೆಡೆ ರಾಜವೈಭವ ನೆನಪಿಸುವ ಆಭರಣಗಳು, ಮತ್ತೊಂದೆಡೆ ಕ್ಯಾಟ್ ವಾಕ್ ಮಾಡ್ತಾ ಇರೋ ಹೆಂಗೆಳಿಯರು ಮತ್ತು ನಟಿಮಣಿಯರು, ಮನಮೋಹಕ ಆಭರಣಗಳನ್ನು ತೊಟ್ಟು ಕಂಗೊಳಿಸ್ತಾ ಇದ್ದ ಸಿನಿ ತಾರೆಯರು. ಏನಪ್ಪಾ ಇದು ಅಂತೀರಾ? ಹಾಗಿದ್ರೆ ಬನ್ನಿ, ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಒಂದು ರೌಂಡ್ ಹಾಕ್ತಾ ಆಭರಣಗಳ ಝಲಕ್ ಹೇಗಿತ್ತು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮಿರ ಮಿನುಗುವ ಪ್ರಾಚೀನ ಕಾಲದ ಆಂಟಿಕ್ ಆಭರಣಗಳು. ಆ ಆಭರಣಗಳಿಗೆ ಮತ್ತಷ್ಟು ಮೆರುಗು ನೀಡಲು ತಾರೆಯರ ದಂಡು. ಸುಂದರ ಆಭರಣ ಧರಿಸಿ ರ್ಯಾಂಪ್ ವಾಕ್ ಮಾಡ್ತಾ ಇದ್ದ ಸುಂದರಿಯರು, ಅವರಿಗೆ ಸಾಥ್ ನೀಡಿದ ನಟಿಮಣಿಯರು. ಇದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ನಡೆದ ಆಂಟಿಕ್ ಚಿನ್ನಾಭರಣ ಮೇಳದಲ್ಲಿ ಕಂಡುಬಂದ ದೃಶ್ಯ.
ಇಂದು ಆರಂಭವಾದ ಈ ಮೇಳಕ್ಕೆ ನಟಿಯರಾದ ತಾರಾ, ಭಾರತಿ ವಿಷ್ಣುವರ್ಧನ್, ಜಯಂತಿ, ಪದ್ಮಜ ಚಾಲನೆ ನೀಡಿದ್ರು. ತಮಗೆ ಒಪ್ಪುವ ಆಭರಣಗಳನ್ನು ಧರಿಸಿ ಖುಷಿಪಟ್ರು. ಸಿನಿಮಾಗಳಲ್ಲಿ ನಟಿಸಿದ್ರು, ಯಾವತ್ತೂ ರ್ಯಾಂಪ್ ವಾಕ್ ಮಾಡದ ಜಯಂತಿ ಅವರು ಇಂದು ರ್ಯಾಂಪ್ ವಾಕ್ ಮಾಡಿ ಖುಷಿಪಟ್ಟು ದೀಪಾವಳಿ ಹಬ್ಬಕ್ಕೆ ಶುಭ ಹಾರೈಸಿದ್ರು. ಆ್ಯಂಟಿಕ್ ಪೀಸಸ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸ್ವಲ್ಪ ನೋಡಿ, ಇದೆಲ್ಲ ಕಾಣ್ತಾ ಇದೆಯಾ? ನಿಮಗೆಲ್ರಿಗೂ ಇಷ್ಟ ಆಯಿತು ತಾನೇ? ಆ್ಯಂಟಿಕ್ ಪೀಸಸ್ ಅಂದರೆ ಹೆಣ್ಣುಮಕ್ಕಳಿಗೆ ಅಷ್ಟು ಎದ್ದು ಕಾಣುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಸರೋಣ ಅವರು ಹೆಣ್ಣುಮಕ್ಕಳಿಗೋಸ್ಕರ ಅಂತಾನೆ ಇಂಥ ಆಭರಣಗಳನ್ನ ಡಿಸೈನ್ ಮಾಡಿ. ಪ್ರಾಚೀನ ಆಭರಣಗಳ ಕಲಾತ್ಮಕತೆ ಇಲ್ಲಿ ಬಿಂಬಿತವಾಗಿತ್ತು. ಇನ್ನು ಈ ಜ್ಯುವೆಲರಿ ಮೇಳದಲ್ಲಿ 10 ಗ್ರಾಂ ಮೇಲ್ಪಟ್ಟ ಆಂಟಿಕ್ ಜ್ಯುವೆಲರಿ ಕೊಂಡುಕೊಳ್ಳುವ ಗ್ರಾಹಕರಿಗೆ ಒಂದು ಚಿನ್ನದ ನಾಣ್ಯವನ್ನ ವಿಶೇಷವಾಗಿ ನೀಡಲಾಗುತ್ತಿದೆ. ಆಗಿನ ಕಾಲದಲ್ಲಿ ಪುರುಷರು ಕೂಡ ಈ ಆ್ಯಂಟಿಕ್ ಆಭರಣವನ್ನು ಧರಿಸ್ತಾ ಇದ್ದರು. ಅದಕ್ಕೆ ಆದಂಥ ಒಂದು ಮಹತ್ವ ಇದೆ, ಒಂದು ವೈಶಿಷ್ಟ್ಯತೆ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಹಬ್ಬ ಪ್ರಯುಕ್ತ ಈ ಆ್ಯಂಟಿಕ್ ಪ್ರದರ್ಶನವನ್ನು ನಾವು ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಈ ಆ್ಯಂಟಿಕ್ ಆಭರಣದಲ್ಲಿ ಖರೀದಿ ಮಾಡುವ 10 ಗ್ರಾಂ ಆಭರಣ ಆ್ಯಂಟಿಕ್ ಖರೀದಿಗೆ ಒಂದು ಚಿನ್ನದ ಗೋಲ್ಡ್ ಕಾಯಿನನ್ನು ಉಚಿತವಾಗಿ ಕೊಡ್ತೀವಿ. ಒಟ್ಟಲ್ಲಿ ಪ್ರೇಕ್ಷಕರಿಗೆ ಪ್ರಾಚೀನ ಕಾಲದ ಆಭರಣಗಳನ್ನ ನೋಡೋ ಸೌಭಾಗ್ಯದೊಂದಿಗೆ ಆಭರಣ ಕೊಂಡುಕೊಂಡ್ರೆ ಬಹುಮಾನವನ್ನು ನೀಡಲಾಗುತ್ತಿದೆ. ನವೆಂಬರ್ 17ರವರೆಗೆ ಈ ಮೇಳ ನಡೆಯಲಿದ್ದು ಆಭರಣಗಳನ್ನ ನೋಡಿ ಕಣ್ತುಂಬಿಕೊಳ್ಳಬಹುದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್.